ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆ ಮೇಲೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಪಾಕ್ ಪ್ರಧಾನಿಗೆ ಇದೀಗ ಡವ ಶುರುವಾಗಿದೆ, ಜ್ವರ ಬಂದಂತೆ ಕಾಣಿಸ್ತಾ ಇದೆ. ಅನಾರೋಗ್ಯದಿಂದ ಆಸ್ಪತ್ರೆಯನ್ನ ಸೇರಿದ್ದಾರೆ ಪಾಕ್ ಪ್ರಧಾನಿ ಅನ್ನೋದು ಗೊತ್ತಾಗ್ತಾ ಇದೆ. ಸೇನಾ ಆಸ್ಪತ್ರೆಯಲ್ಲಿ ಶಹಬಾಜ್ ಶರೀಫ್ಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ರಾವಲ್ಪಿಂಡಿಯ ಮಿಲಿಟರಿ ಆಸ್ಪತ್ರೆ ವೈದ್ಯರಿಂದ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಪಾಕ್ ಪ್ರಧಾನಿ. ಸದ್ಯದಲ್ಲೇ ಭಾರತ ದಾಳಿ ಮಾಡುತ್ತೆ ಅಂತ ಹೇಳಿ ಹೆದರಿದ್ದಾರೆ ಪಾಕ್ ಪ್ರಧಾನಿ. ಈ ಬಗ್ಗೆ ನಿನ್ನೆ ರಾತ್ರಿಯಷ್ಟೇ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಪಾಕ್ ಸಚಿವ ಎಲ್ಒಸಿಯಲ್ಲಿ ಉದ್ವಿಗ್ನ ವಾತಾವರಣ ನೋಡಿ ಭಯ ಬಿದ್ದಿರುವ ಪಾಕ್. ಭಯದಿಂದಲೇ ಪಾಕ್ ಪ್ರಧಾನಿಗೆ ಅನಾರೋಗ್ಯ ಕಾಡ್ತಾ ಇರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಆಸ್ಪತ್ರೆಯ ರಹಸ್ಯ ದಾಖಲೆಗಳಿಂದ ಮಾಹಿತಿ ಸಿಗ್ತಾ ಇದೆ. ಭಾರತ ಏನ್ ಮಾಡ್ಬಿಡುತ್ತೋ ಅನ್ನುವಂತಹ ಭಯ ಕಾಡ್ತಾ ಇದೆ. ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಪಾಕ್ ಪ್ರಧಾನಿಯವರು ಆಸ್ಪತ್ರೆಯ ಬೆಡ್ ಮೇಲೆ ಮಲ್ಕೊಂಡು ನಾಟಕ ಆಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಜ್ವರ ಬಂದಿರಬೇಕು, ಅದು ಕೂಡ ನಾಟಕನೇ. ಯಾಕೆಂದ್ರೆ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಪಾಕಿ ನರಿಬುದ್ಧಿಯನ್ನ. ಇದು ಕೂಡ ಡ್ರಾಮಾ ಇರ್ಬೋದು, ಹೇಳೋಕ್ಕಾಗಲ್ಲ. ಸದ್ಯದಲ್ಲೇ ಭಾರತ ದಾಳಿ ಮಾಡುತ್ತೆ ಅಂತ ಗೊತ್ತಿದೆ. ನಿನ್ನೆ ಕೂಡ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿತ್ತು. ಪಾಕ್ ಸಚಿವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಭಾರತ ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ, ಇದರಲ್ಲಿ ನಮ್ದೇನೂ ತಪ್ಪಿಲ್ಲ, ನಾವು ಅಮಾಯಕರು ಅಂತ ಹೇಳಿ ಇಡೀ ದೇಶಕ್ಕೆ ನಂಬಿಸುವಂತಹ ಕುತಂತ್ರಿ ಬುದ್ಧಿಯನ್ನ ತೋರಿತ್ತು. ಆದರೆ ಇದೀಗ ಪಾಕ್ ಪ್ರಧಾನಿ ಕೂಡ ಎಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯುದ್ಧವನ್ನ ಘೋಷಣೆ ಮಾಡ್ಬಿಡ್ತಾರೋ, ಸಭೆ ಮೇಲೆ ಸಭೆ ನಡೆಸ್ತಾ ಇದ್ದಾರೆ. ಏನಾಗುತ್ತೋ ಏನೋ, ದಾಳಿ ಮಾಡ್ಬಿಟ್ರೆ ಹೆಂಗಪ್ಪ ನಮ್ಮ ಪರಿಸ್ಥಿತಿ, ನಾವು ಹೇಗೆ ಪ್ರತಿ ದಾಳಿ ಮಾಡೋದು, ಅನಾರೋಗ್ಯ ಅಂತ ಹೇಳ್ಬಿಟ್ರೆ ದಾಳಿ ಮಾಡೋದಕ್ಕಾಗೋದಿಲ್ವಲ್ಲ. ಈ ರೀತಿಯಾದಂತಹ ನರಿಬುದ್ಧಿ ಇದೇನು ಹೊಸದೇನಲ್ಲ, ಮಾಡ್ಕೊಂಡು ಬಂದಿರೋದು. ಸೇನಾ ಆಸ್ಪತ್ರೆಯಲ್ಲಿ ಶಹಬಾಜ್ ಅವರು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ರಾವಲ್ಪಿಂಡಿಯ ಮಿಲಿಟರಿ ಆಸ್ಪತ್ರೆ ವೈದ್ಯರಿಂದ ಚಿಕಿತ್ಸೆಯನ್ನ ಪಡ್ಕೊಳ್ಳಾಗ್ತಾ ಇದೆ. ಯಾವ ರೀತಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲಪ್ಪ ನನಗೆ. ನಾನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಸೊ ಆಸ್ಪತ್ರೆ ಬೆಡ್ ಮೇಲೆ ಮಲ್ಕೊಂಡಿದ್ದಾರೆ. ಏನು ಚಿಕಿತ್ಸೆ ಕೊಡ್ತಾ ಇದ್ದಾರೆ, ಏನೋ ಒಂದು ಕೈಗೆ ಏನೂ ಹಾಕಿಲ್ಲ, ಒಂದು ಡ್ರಿಪ್ಸ್ ಇಲ್ಲ, ಏನಿಲ್ಲ. ಅಟ್ಲೀಸ್ಟ್ ಸ್ಟೆಥೋಸ್ಕೋಪ್ ಇಟ್ಕೊಂಡು ಅವ್ರನ್ನ ಪರೀಕ್ಷೆ ಏನು ಮಾಡ್ತಾ ಇಲ್ಲ, ಏನೋ ಆರಾಮಾಗಿ ಮಲ್ಕೊಂಡಿದ್ದಾರೆ, ರೆಸ್ಟ್ ತೆಗೆದುಕೊಂಡಿದ್ದಾರೆ, ರೆಸ್ಟ್ ಮೂಡಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಭಯ ಇಷ್ಟರ ಮಟ್ಟಿಗೆ ಭಯ ಇದ್ರೂ ಕೂಡ ದಾಳಿ ಆಗಲಿ ನೋಡೋಣ ಅನ್ನೋಷ್ಟರ ಮಟ್ಟಿಗೆ ಚಿಂತೆ ಮಾಡ್ತಾ ಇದೆ ಪಾಕ್. ಪ್ರಧಾನಿಗೆ ಜ್ವರ ಬಂದಂತೆ ಕಾಣಿಸ್ತಾ ಇದೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ. ಬಟ್ ಆದರೆ ನನಗೇನೋ ಇದು ಕೂಡ ನಾಟಕ. ಅಲ್ಲಿನ ಜನತೆಯನ್ನು ನಂಬಿಸ್ಬೇಕಲ್ಲ, ಜನರನ್ನ ನಂಬಿಸಿದ್ರೆ ಅಯ್ಯೋ ಪಾಪ ನಮ್ಮ ಪ್ರಧಾನಿಗೆ ಈ ರೀತಿಯಾಗಿ ಹುಷಾರಿಲ್ಲ, ಜ್ವರ ಬಂದ್ಬಿಟ್ಟಿದೆ, ಈ ಸಂದರ್ಭದಲ್ಲಿ ಭಾರತ ದಾಳಿ ಮಾಡ್ತಾ ಇದೆ ಅಂತ ಹೇಳಿ ಕರುಣೆ ಬರಬೇಕಲ್ಲ. ಹಾಗಾಗಿ ಈ ಒಂದು ನಾಟಕ ಅಂತ ಕಾಣಿಸುತ್ತೆ. ನೋಡೋಣ, ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿರುವಂಥದ್ದು. ಸಚಿವರು ಏನು ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ, ಯಾವ ರೀತಿಯಾದಂತಹ ನಿರ್ಣಯವನ್ನು ಕೈಗೊಂಡಿದ್ದಾರೆ ಅನ್ನೋದನ್ನ ಸಚಿವರು ಮಾಹಿತಿಯನ್ನು ಕೂಡ ನೀಡಲಿಕ್ಕಿದ್ದಾರೆ. ಸಭೆ ಕೂಡ ಆಗಿದೆ, ಸಭೆ ಅಂತ್ಯ ಆಗಿದೆ. ಸೊ ಇವತ್ತಿನ ಸಭೆಯಲ್ಲಿ ಪ್ರಧಾನಿ ಮೋದಿ ದೇಶದ ಭದ್ರತೆ ಕುರಿತು ಮತ್ತೊಮ್ಮೆ ಮಾಹಿತಿಯನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಉಗ್ರರ ದಾಳಿಯಾದ 2 ದಿನದಲ್ಲಿ ನಡೆದಂತಹ ಸಮಿತಿ ಸಭೆಯಲ್ಲಿ ಪಾಕಿಸ್ತಾನಕ್ಕೆ ಮೋದಿ ಶಾಕ್ ಕೊಟ್ಟಿದ್ರು. ಇವತ್ತು ಏನು ಶಾಕ್ ಕೊಡ್ತಾರೆ ನಿರೀಕ್ಷೆಗಳು ಕೂಡ ಇದೆ. ಸಿಂಧು ಜಲ ಒಪ್ಪಂದ ಭಾರತದಿಂದ ತೊಲಗೋದಕ್ಕೆ ಪಾಕ್ ಪ್ರಜೆಗಳಿಗೆ ಸೂಚನೆ ಕೊಟ್ಟಿತ್ತು. ಅದೇ ರೀತಿಯಾಗಿ ಅಟಾರಿ ವಾಘಾ ಗಡಿ ಬಂದಂತಹ ದಿಟ್ಟ ಹೆಜ್ಜೆಗಳನ್ನು ಇಟ್ಟಿದ್ರು. ಇವತ್ತು ಯಾವ ರೀತಿಯಾದಂತಹ ದಿಟ್ಟ ಹೆಜ್ಜೆಗಳನ್ನು ಇಡ್ತಾ ಇದೆ, ಪಾಕ್ಗೆ ಯಾವ ರೀತಿಯಾಗಿ ಮರ್ಮಾಘಾತವನ್ನು ನೀಡುತ್ತೆ, ಕಾದು ನೋಡಬೇಕಾಗಿದೆ.